ಕಡೆದಾಗ ಏನಾದ್ರು ಸಂದೇಶ ಕೊಟ್ರಾ ಅಮ್ಮ ನಿಮಗೆ? ಅವರು ಕಡೆ ಸಂದೇಶ ನನಗೆ, ಅಂದ ನೋಡು ನೀ ಏನು ಮಾಡಬೇಕು, ನಾನು ನಿನಗೆ ಏನು ಹೇಳಿದ್ದೀನಿ ಮಾಡಬೇಕಾದ 3 ತಿಂಗಳ ಹಿಂದೆ ಎಲ್ಲ ನಿನಗೆ ಅರ್ಥ ಆಗಿದೆ. ಒಂದು. ಎರಡನೇದು, ನಾನು ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಮ್ಯಾಚಿಂಗ್ ಹುಡುಕ್ತಾ ಇದ್ದೆ. ಇದು ಸರಿ ಹೋಗುತ್ತಮ್ಮ, ಇದು ಸರಿ ಹೋಗುತ್ತೆ. ಯಾಕೋ ಒದ್ದಾಡ್ತೀಯ? ಯಾರೋ ನೀನು ಕಟ್ಕೋಬೇಕಿನ ಮೇಲೆ ಒಳ್ಳೆ ಒಂದು ಪಂಚೆ, ಒಂದು ಶರ್ಟು, ಅಥವಾ ಯಾವುದೋ ಲುಂಗಿ, ಒಂದು ಶರ್ಟು, ಇಷ್ಟಕ್ಕೆ ಮೇಲೆ ಬೇಡಪ್ಪ ನಿನಗೆ ಅಂತ ಹೇಳಿದ್ರು. ಅವರು ಬಾಳಿರುವಂಥ ಬಾಳಲ್ಲಿ ತುಂಬ ಅರ್ಥ ಇದೆ. ಅವರು ಹೇಳಿರುವಂಥ ನಡತೆಯ ಮಾತುಗಳು ತುಂಬ ತುಂಬ ಅರ್ಥ ಇದೆ. ಆಮೇಲೆ ಅವರು ಒಂದೇ ಒಂದು ಹೇಳ್ತಾರೆ, ನೀನು ಯಾರಿಗೂ ಹೊಡೆದಿದ್ದು ಇತಿಹಾಸ ಬರಬಾರ್ದಪ್ಪ ಗಾಡಿ ಓಡಿಸುವಾಗ. ನಿನಗೆ ಯಾರಾದರೂ ಹೊಡೆದಿದ್ದು ಬರಬೇಕು ಹೊರತು ನೀನು ಯಾರಿಗೂ ಹೊಡೆದಿದ್ದು ಬರಬಾರ್ದು. ಕಡೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಅಮ್ಮನ ಬಗ್ಗೆ, ಅಮ್ಮನ ಜೀವನದ ಬಗ್ಗೆ, ಕಡೆಯ ಕ್ಷಣದಲ್ಲಿ ನಿಮ್ಮ ಜೊತೆ ನಿಂತಂಥವರ ಬಗ್ಗೆ ಕಡೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಏನು ಹೇಳಲಿ, ತಾಯಿ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಭಾರಿ ದೊಡ್ಡ ಒಂದು ಭಗವಂತನೋ ಅಥವಾ ಅದು ಭಗವತಿಯೋ ಅಥವಾ ಒಂದು ಮಹಾವಿಸ್ಮಯನೋ ನಮ್ಮನ್ನು ಬೆಳೆಸಿ ಹೀಗೆ ನಿಲ್ಲಿಸ್ಬಿಟ್ಟು ನಮ್ಮನ್ನು ಇವತ್ತು ಇದು ಮಾತಾಡಿಸ್ತಾ ಇದೆ ಅಂದರೆ ಆ ತಾಯಿಯ ಬೋಧನೆ. ಯಾಕಂದರೆ ಕವಿರತ್ನ ಕಾಳಿದಾಸ ಇದರಲ್ಲಿ ತಾವು ನೋಡುವಾಗ ಆ ಬೀಜಾಕ್ಷರನ ಬರೆದ್ಬಿಟ್ಟು ಇವರು ಮಾಣಿಕ್ಯ ವೀಣಾ ಮುಪಲಾಲಯಂತಿ ಅಂತ ಹಾಡ್ತಾರೆ. ಸೊ ಅದು ಒಂದು ತಾಯಿ ತಾನೇ ಬರೆಯೋಕ್ಕೆ ಸಾಧ್ಯ ನಾಲಿಗೆ ಮೇಲೆ. ಆ ಥರ ನನ್ನ ತಾಯಿಯವರು ಅಥವಾ ಎಲ್ಲರ ತಾಯಿಯವರು ಆ ಮಕ್ಕಳಿಗೆ ಅವರೇ ರೀ ಬರೆದಿರ್ತಾರೆ. ಅದಕ್ಕೆ ಅವರು ಭಗವತಿ ಆಗ್ತಾರೆ. ಹಾಗಾಗಿ ಶ್ರೇಷ್ಠ ಸ್ಥಾನ ಹೊಂತಾರೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಅವ್ರಿಗೋಸ್ಕರ ಕನ್ನಡದ ಕಂದದಲ್ಲಿ ಚಿಕ್ಕ ತುಣುಕನ್ನು ಹೇಳ್ತೀನಿ ನಾನು. ಅಮ್ಮ ಅಮ್ಮ ನನ್ನಮ್ಮ, ನಿನ್ನ ಬಿಟ್ರೆ ನನಗ್ಯಾರಮ್ಮ, ತಂದೆ ದೂರದ ಧ್ರುವ ತಾರೆಯಮ್ಮ, ತಾಯಿ ಮಣ್ಣಿನ ಮಗಳಮ್ಮ, ಈ ಲೋಕದಲ್ಲಿ ನಿನಗಿಂತ ಸರಿಸಾಟಿಯ ಅಮ್ಮ 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 ನನ್ನಮ್ಮ ನನ್ನಮ್ಮ.